ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 11.4 ಕರ್ನಾಟಕ ಸ್ಟೇಟ್ ಸಿಲೆಬಸ್ ಹಾಗೂ ಎಕ್ಸಸೈಸ್ 8.3 CBSE ಸಿಲೆಬಸ್ನ ಕ್ವಶನ್ ನಂಬರ್ 4 ಮತ್ತು ಕರ್ನಾಟಕ ಸಿಲೆಬಸ್ನ ಕ್ವಶನ್ ನಂಬರ್ 5 ಅಲ್ಲಿ ಬರುವಂತಹ 9th ಕ್ವಶನ್ನು ಮತ್ತು 10th ಕ್ವಶನ್ನ ಸಾಲ್ವ್ ಮಾಡ್ತೀವಿ. ಇದ್ರ ಜೊತೆಗೆ ಒಂದು ಎಕ್ಸಾಂಪಲ್ ಕ್ವಶನ್ನ ನಾನು ಸಾಲ್ವ್ ಮಾಡ್ತೀನಿ. ಸೊ ಲೆಟ್ ಅಸ್ ಕಂಟಿನ್ಯೂ ದ ಕ್ಲಾಸ್. ಇದಕ್ಕಿಂತ ಮುಂಚೆ ಬರುವಂಥ ಎಲ್ಲ ಕ್ವಶನ್ಸಿಗೂ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ಒಮ್ಮೆ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಈಗ ಕ್ವಶನ್ ನಂಬರ್ 9ಗೆ ಹೋಗೋಣ. ಕ್ವಶನ್ ನಂಬರ್ 9ನಲ್ಲಿ ನಾವು ಡಿಸ್ಕಸ್ ಮಾಡೋದಾದರೆ ಏನಿದೆ ಕ್ವಶನಲ್ಲಿ, ವಿ ಹ್ಯಾವ್ ಟು ಪ್ರೂವ್ ದಟ್ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಕಾಟ್ ಎ ಇದೆ. ಓಕೆ, ಸೊ ದಿಸ್ ಈಸ್ ಈ ಥರದ ಪ್ರಾಬ್ಲಮ್ಮು ನಾವು ಆಲ್ರೆಡಿ ಮೇ ಬಿ 4th ಕ್ವಶನಲ್ಲಿ ಸಾಲ್ವ್ ಮಾಡಿದ್ದೀವಿ ಇದೇ ಒಂದು ಎಕ್ಸಸೈಸಲ್ಲಿ. ಸೊ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ LHS ಬೇರೆ ಕ್ವಶನ್ಸ್ನೆಲ್ಲ ಹೇಗೆ ಸಾಲ್ವ್ ಮಾಡಿದ್ದೀವಿ ಅದೇ ರೀತಿ ತೊಗೊಳ್ಳೋಣ LHSನ. ಸೊ LHS ಸಾಲ್ವ್ ಮಾಡ್ತಾ ಹೋಗೋಣ. ಲೆಟಸ್ ಚೆಕ್ ವೆದರ್ ನಮಗೆ RHS ಸಿಗುತ್ತೋ ಇಲ್ವೋ ಅಂತ. ಅಕಸ್ಮಾತ್ RHS ಸಿಗಲಿಲ್ಲ ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಹೋದಾಗ ಅದನ್ನು ಸ್ಟಾಪ್ ಮಾಡಬೇಕು, ಈಕ್ವೇಷನ್ 1 ಅಂತ ತಗೋಬೇಕು. ಆಮೇಲೆ RHSನ ಸಾಲ್ವ್ ಮಾಡ್ತಾ ಹೋಗಬೇಕು. ಆವಾಗ RHS ಮತ್ತು LHS ಈಕ್ವಲ್ ಆಗೇ ಆಗುತ್ತೆ. ಲೆಟಸ್ ಚೆಕ್. ಓಕೆ, ಸೊ ಈಗ ಕೊಸೆಕ್ ಎ ಇದೆ, ಸೈನ್ ಎ ಇದೆ, ಸೀಕೆಂಟ್ ಎ ಇದೆ, ಮತ್ತು ಇನ್ನೊಂದೇನಿದೆ ಕಾಸ್ ಎ ಇದೆ. ಸೊ ಹಾಗಾಗಿ ಯಾವುದಾದ್ರೂ ಒಂದನ್ನು ನಾವೇನು ಮಾಡೋಣ, ರೆಸಿಪ್ರೋಕಲ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ವೇರು ಅಪ್ಲೈ ಮಾಡೋದಕ್ಕಾಗಲ್ಲ, ಸ್ಕ್ವೇರ್ ರಿಲೇಷನ್ ಅಪ್ಲೈ ಮಾಡೋದಕ್ಕಾಗಲ್ಲ, ಕೋಶನ್ ರಿಲೇಷನ್ ಅಪ್ಲೈ ಮಾಡೋದಕ್ಕಾಗಲ್ಲ. ಯಾವುದಾದ್ರೂ ಒಂದನ್ನು ನಾವು ರೆಸಿಪ್ರೋಕಲ್ ರಿಲೇಷನ್ ಅಪ್ಲೈ ಮಾಡೋಣ. ಬೆಟರ್ ಟು ಗೋ ವಿತ್ ವಾಟ್, ಕೊಸೆಕ್ಕಿನ ರೆಸಿಪ್ರೋಕಲ್ ತಗೊಳ್ಳೋಣ. ದಟ್ ಈಸ್ 1 ಡಿವೈಡೆಡ್ ಬೈ ಸೈನ್ ಎ. ಓಕೆ, ಮೈನಸ್ ಸೈನ್ ಎ ಹಾಗೆ ಬರ್ಕೊಳ್ತೀನಿ, ಸೈನ್ ಎ. ಓಕೆ, ಸೊ ಸೀಕೆಂಟ್ ಏನೋ ಅದೇ ರೀತಿ 1 ಡಿವೈಡೆಡ್ ಬೈ ಕಾಸ್ ಎ ಬರ್ಕೋಬೋದು, ಮೈನಸ್ ಕಾಸ್ ಎ ಹಾಗೆ ಬರ್ಕೊಳ್ತೀನಿ. ಓಕೆ, ಇಫ್ ನಥಿಂಗ್ ಈಸ್ ದೇರ್ ಮೀನ್ಸ್ ಇಲ್ಲಿ ಏನಾಗುತ್ತೆ, ಡಿವೈಡೆಡ್ ಬೈ 1 ಆಗುತ್ತೆ. ಸೊ ಈಗ ಏನು ಮಾಡಬೇಕು, ಫ್ರ್ಯಾಕ್ಷನ್ ಇರೋದ್ರಿಂದ ಎರಡೂ ಕಡೆ ನಾವೇನು ತೊಗೋಬೇಕು, LCM ತೊಗೋಬೇಕು. ಸೈನ್ ಎ ಮತ್ತು 1ಗೆ LCM ಏನಾಗುತ್ತೆ, ಸೈನ್ ಎನೇ ಆಗುತ್ತೆ. ಸೊ ಜನರಲ್ ಮೆಥಡ್ ಆಫ್ ಟೇಕಿಂಗ್ ದ LCM ಆ್ಯಂಡ್ ಫ್ಯಾಕ್ಟರೈಸಿಂಗ್ ಆರ್ ಸಾಲ್ವಿಂಗ್ ದ ಫ್ರ್ಯಾಕ್ಷನ್ಸ್ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗೇನು ಮಾಡಬೇಕು, LCMನ್ನು ಮೊದಲನೇ ಫ್ರ್ಯಾಕ್ಷನ್ನಿಂದ ಡಿವೈಡ್ ಮಾಡೋಣ. ಸೈನ್ ಎ ಬೈ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ. ಆ 1ಅನ್ನು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ನ್ಯೂಮರೇಟ್ರಿಗೆ. 1 ಇಂಟು 1 ಈಸ್ 1 ಆಗುತ್ತೆ. ಸೊ ಮಧ್ಯದಲ್ಲಿರೋ ಸೈನು ಮೈನಸ್. ಸೇಮ್ ವೇ LCMನ ಸೆಕೆಂಡ್ ಫ್ರ್ಯಾಕ್ಷನ್ಗೂ ಅದೇ ಪ್ರೊಸೀಜರು. LCMನ 1ಇಂದ ಡಿವೈಡ್ ಮಾಡೋಣ. ಸೈನ್ ಎ ಬೈ 1 ಏನಾಗುತ್ತೆ, ಸೈನ್ ಎ ಆಗುತ್ತೆ. ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ ಮಕ್ಕಳೇ, ಸೈನ್ ಸ್ಕ್ವೇರ್ ಎ. ಸಿಂಪಲ್. ಓಕೆತಾ? ಓಕೆ, ಸೊ ಇಲ್ಲೂ ಅಷ್ಟೇ ಏನಾಗುತ್ತೆ, LCMು ಕಾಸ್ ಎ ಮತ್ತು 1ಗೆ ಕಾಸ್ ಎ LCM ಆಗುತ್ತೆ. ಸೊ ಸೇಮ್ ಪ್ರೊಸೀಜರ್, ಕಾಸ್ ಎ ಡಿವೈಡ್ ಮಾಡಿದ್ರೆ 1 ಉಳಿಯುತ್ತೆ. 1 ಇಂಟು 1 ಈಸ್ 1 ಮೈನಸ್ ಕಾಸ್ ಎ ಬೈ 1 ಈಸ್ ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ. ಓಕೆ, ಫೈನ್. ಸೊ ಇದಾದಮೇಲೆ ಏನು ಅಪ್ಲೈ ಮಾಡೋದಕ್ಕಾಗುತ್ತೆ, ಸ್ಕ್ವೇರ್ ಬಂದ್ಬಿಡ್ತು ನಮಗೆ. ಸ್ಕ್ವೇರ್ ಬಂತು ಅಂತ ಹೇಳಿದ್ರೆ ವಿ ಕ್ಯಾನ್ ಗೋ ಫಾರ್ ಸ್ಕ್ವೇರ್ ರಿಲೇಷನ್. ಸೊ ಸ್ಕ್ವೇರ್ ರಿಲೇಷನ್ ಏನಿದೆ ಅಲ್ಲಿ ಯಾವುದ್ರಲ್ಲಿದೆ, ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ ಇದೆ. ಅದೆರಡು ಇರುವಂತಹ ಒಂದು ರಿಲೇಷನ್ ಯಾವುದು ಹೇಳುತ್ತೆ, ಸ್ಕ್ವೇರ್ ರಿಲೇಷನ್. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ಹಾಗಿದ್ರೆ ಸೈನ್ ಸ್ಕ್ವೇರ್ ಎ ಹೇಗೆ ಬರಿಬೋದು, ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಅದೇ ರೀತಿ ಅಕಸ್ಮಾತ್ ಕಾಸ್ ಸ್ಕ್ವೇರ್ ಎ ಬರ್ಕೊಳ್ಳೋದಾದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬರ್ಕೋಬೋದು. ಹೌದಾ? ಎಸ್. ಸೊ ಈಗ 1 ಮೈನಸ್ ಸೈನ್ ಸ್ಕ್ವೇರ್ ಇದೆ, ಅಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಏನು ಬರಿಬೋದು, ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ. ಕರೆಕ್ಟಾ? ಓಕೆ, ಇಂಟು. ಸೊ ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ನಾವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಏನು ಬರಿಬೋದು, ಸೈನ್ ಸ್ಕ್ವೇರ್ ಎ ಬರಿಬೋದು ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಫೈನ್. ಸೊ ಈಗ ನೋಡಿ, ಇಲ್ಲಿ ಮಧ್ಯದಲ್ಲಿ ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ, ಇಲ್ಲಿ ಮತ್ತೆ ಡಿವಿಷನ್ ಇದೆ. ಯಾವುದೇ ಅಡಿಷನ್ ಸಬ್ಟ್ರಾಕ್ಷನ್ ಇಲ್ಲ. ವಿ ಕ್ಯಾನ್ ಗೋ ಫಾರ್ ಕ್ಯಾನ್ಸಲಿಂಗ್ ಇಫ್ ಎಟ್ ಆಲ್ ಇಫ್ ದೇರ್ ಈಸ್ ಎ ನೀಡ್. ಸೊ ಈಗ ನೋಡಿ, ಸೈನ್ ಎ ಮತ್ತು ಸೈನ್ ಸ್ಕ್ವೇರ್ ಎ ಇದೆ. ಹಾಗಾಗಿ ಸೈನ್ ಸ್ಕ್ವೇರ್ ಎ ಅಂದರೆ ಸೈನ್ ಎ ಇಂಟು ಸೈನ್ ಎ. ಅವಾಗ 1 ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ನಾವು ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆನಾ? ಸೊ ಕಾಸ್ ಎ ಮತ್ತು ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ ಉಳಿಯೋದೇನು ಉಳಿಯುತ್ತೆ ನಮಗೆ, ಕಾಸ್ ಎ ಇಂಟು ಸೈನ್ ಎ. ಸೊ ಇಷ್ಟು ಮಾತ್ರ ಉಳಿಯುತ್ತೆ. ಇದನ್ನು ನಾವು ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಕಾಸಿನ ರೆಸಿಪ್ರೋಕಲ್ ಏನು 1 ಬೈ ಸೀಕೆಂಟ್ ಎ ಬರುತ್ತೆ. ಸೊ ಅದನ್ನು ಬರೆದ್ರೆ ಸೈನ್ ಬೈ ಸೀಕೆಂಟ್ ಎ ಬರುತ್ತೆ. ಮತ್ತೆ ಅದನ್ನು ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಾಗಲ್ಲ. ಬಟ್ ಇದರಿಂದ RHS ಸಿಗಲಿಲ್ಲ ನಮಗೆ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಈಕ್ವೇಷನ್ 1 ಅಂತ ತಗೊಳ್ತಾ ಇದ್ದೀನಿ. ಓಕೆನಾ? ಎಸ್. ಈಗೇನು ಮಾಡೋಣ, RHSನ ತೊಗೊಂಡು ಸಾಲ್ವ್ ಮಾಡೋಣ. RHS ಈಸ್ ಈಕ್ವಲ್ ಟು ಏನಿದೆ, 1 ಡಿವೈಡೆಡ್ ಬೈ, ಓಕೆ, ಸೊ 1 ಡಿವೈಡೆಡ್ ಬೈ ಟ್ಯಾನ್ ಎ ಇದೆ, ಕಾಟ್ ಎ ಇದೆ. ಟ್ಯಾನ್ ಮತ್ತು ಕಾಟ್ ಇದೆ. ಡೈರೆಕ್ಟ್ ಯಾವುದನ್ನ ಅಪ್ಲೈ ಮಾಡ್ಬೋದು ನಾವು, ವಿ ಕ್ಯಾನ್ ಅಪ್ಲೈ ದ ಕೋಶೆಂಟ್ ರಿಲೇಷನ್. ಕೋಶೆಂಟ್ ರಿಲೇಷನ್ ಅಪ್ಲೈ ಮಾಡಿದ್ರೆ ಟ್ಯಾನಿಗೆ ಏನಾಗುತ್ತೆ, ಸೈನ್ ಎ ಬೈ ಕಾಸ್ ಎ. ಅದೇ ರೀತಿ ಕಾಟಿಗೆ ಕಾಸ್ ಎ ಬೈ ಸೈನ್ ಎ. ಸೊ ಇವಾಗ ಏನಾಗುತ್ತೆ, ನ್ಯೂಮರೇಟರ್ ಹಾಗೇ ಇರಲಿ, 1 ಡಿವೈಡೆಡ್ ಬೈ
ಓಕೆ. ಸೊ ಎರಡು ಡಿನಾಮಿನೇಟ್ರಲ್ಲಿ ಎರಡು ಫ್ರ್ಯಾಕ್ಷನ್ ಇದೆ, ಹಾಗಾಗಿ ನಾವೇನು ಮಾಡಬೇಕು, ಎಲ್ ಸಿ ಎಮ್ ತೊಗೋಬೇಕು. ಕಾಸ್ ಎ ಮತ್ತು ಸೈನ್ ಎಗೆ ಎಲ್ ಸಿ ಎಮ್ ಏನಾಗುತ್ತೆ ಮಕ್ಕಳೇ, ಕಾಸ್ ಎ ಸೈನ್ ಎ. ಈಗ ಎಕ್ಸ್ ಮತ್ತು ವೈ ಇದ್ದಾಗ ಎಲ್ ಸಿ ಎಮ್ ಏನಾಗುತ್ತೆ, ಎಕ್ಸ್ ಇಂಟು ವೈ ಇಸ್ ದ ಎಲ್ ಸಿ ಎಮ್. ಅದೇ ರೀತಿ ಕಾಸ್ ಎ ಸೈನ್ ಎ ಇದ್ದಾಗ ಕಾಸ್ ಎ ಸೈನ್ ಎ. ಸೊ ಇಲ್ಲಿ ಜನರಲ್ ಮೆಥಡಾಲಜಿ ಇಲ್ಲಿ ಮಾಡಿಬಿಡ್ತೀನಿ ಒಂದ್ಸಲ ಇದನ್ನು ಸೊಲ್ಯೂಷನ್ನ. ಫಸ್ಟ್ ಏನು ಮಾಡಬೇಕು, ಎಲ್ ಸಿ ಎಮ್ ಬರ್ಕೋಬೇಕು. ಕಾಸ್ ಎ ಸೈನ್ ಎ ಮೊದಲನೇ ಫ್ರ್ಯಾಕ್ಷನನ್ನು ಡಿನಾಮಿನೇಟ್ರಿಂದ ಡಿವೈಡ್ ಮಾಡೋಣ. ಕಾಸ್ ಎ ಇಂದ ಡಿವೈಡ್ ಮಾಡ್ತೀನಿ. ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ, ಸೈನ್ ಎ ಉಳಿಯುತ್ತೆ. ಸೈನ್ ಎನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಡಿದಾಗ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ. ಅದೇ ರೀತಿ ಇದನ್ನು ನೀವು ಒಂದ್ಸಲ ಹೇಳಿ ಹಾಗೆ. ಸೊ ಏನಾಗುತ್ತೆ, ಕಾಸ್ ಎ ಸೈನ್ ಎ ಇದೆ, ಕಾಸ್ ಎ ಸೈನ್ ಎಯಿಂದ ಯಾವುದನ್ನು ಡಿವೈಡ್ ಮಾಡಬೇಕು, ಸೈನ್ ಎನ ಡಿವೈಡ್ ಮಾಡಬೇಕು. ಸೈನ್ ಎ ಡಿವೈಡ್ ಮಾಡಿದ್ರೆ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಕಾಸ್ ಎ ಇಂಟು ಆ ನ್ಯೂಮರೇಟರಿಂದ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಓಕೆನಾ. ಸೊ ಇದನ್ನು 1 ಡಿವೈಡೆಡ್ ಬೈ, ನೋಡಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೇನು, 1 ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ. ಇಲ್ಲೊಂದು ಫ್ರ್ಯಾಕ್ಷನ್ ಬಂತು, ಇಲ್ಲಿ ಮೇಲ್ಗಡೆ 1 ಇದೆ. ಸೊ ಇದನ್ನೇ ಒಂದು ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ, ಡಿವೈಡೆಡ್ ಬೈ 1 ಬರ್ಕೋಬೋದು. ಹಾಗೆ ಎಸ್ ಆರಾಮಾಗಿ ಬರಿಬೋದು, ಏನು ತಪ್ಪಿಲ್ಲ. ಸೊ ಅವಾಗ ಏನಾಗುತ್ತೆ, ರೆಸಿಪ್ರೋಕಲ್ ತಗೋಬೇಕು. ರೆಸಿಪ್ರೋಕಲ್ ತಗೊಂಡಾಗ ಏನಾಗುತ್ತೆ, 1/1 ಇಂಟು ಕಾಸ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ 1 ವಿಚ್ ಈಸ್ ನಥಿಂಗ್ ಬಟ್ ಕಾಸ್ ಎ ಸೈನ್ ಎ. ಹೌದಾ. ಓಕೆ. ಸೊ ಇಲ್ಲೂ ಅಬ್ಸರ್ವ್ ಮಾಡಿ, ಈಕ್ವೇಷನ್ 1 ಏನಿತ್ತು, ಕಾಸ್ ಎ ಸೈನ್ ಎ. ಈಕ್ವೇಷನ್ 2 ತಗೊಳ್ಳೋಣ. ಈಕ್ವೇಷನ್ 2 ಏನಿದೆ, ಕಾಸ್ ಎ ಸೈನ್ ಎ ಇದೆ. ಸೊ ಹಾಗಾಗಿ ಕನ್ಕ್ಲೂಡ್ ಮಾಡೋದಾದರೆ ಫ್ರಮ್ ಈಕ್ವೇಷನ್ 1 ಆ್ಯಂಡ್ 2 ಓಕೆ, ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೆನ್ಸ್ ಪ್ರೂವ್. ಸೊ ಇಷ್ಟು ಬರೆದ್ರೆ ನಿಮಗೆ 2 or 3 ಮಾರ್ಕ್ಸ್ ಗ್ಯಾರಂಟಿ. ಎಸ್, ಫೈನ್, ಅರ್ಥ ಆಯಿತು ಅಂದ್ಕೊಳ್ತೀನಿ. ತುಂಬ ಸಿಂಪಲ್ ಕ್ವಶನ್ನು. ಸೊ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸೆಪ್ರೇಟಾಗಿ ತೊಗೋಬೇಕು, ಅದಕ್ಕೆ ಸೈಮಲ್ಟೇನಿಯಸ್ಲಿ ನಾವು ಸಾಲ್ವ್ ಮಾಡಬೇಕು. ಸೊ ಅದನ್ನು ನಾವೇನಂತ ಕರಿತೀವಿ, ಸೈಮಲ್ಟೇನಿಯಸ್ಲಿ ಸಾಲ್ವಿಂಗ್ ದ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್, ದಟ್ ಈಸ್ 10th ಕ್ವಶನ್ನ ನೋಡೋದಾದರೆ ಓಕೆ. ಸೊ 3 ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಓಕೆ. ಸೊ 3 ಯಾವುದಾದ್ರೂ ಅಂದರೆ 2 ಯಾವುದಾದ್ರೂ ಒಂದಕ್ಕೆ ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ಸಾಕು. ಓಕೆ. ನಾವೇನು ಮಾಡೋಣ ಅಂತ ಹೇಳಿದ್ರೆ, ಓಕೆ, ಕ್ವಶನ್ ಏನಿದೆ ನೋಡೋಣ. 1 + tan ಸ್ಕ್ವೇರ್ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಈಸ್ ಈಕ್ವಲ್ ಟು 1 - tan a ಡಿವೈಡೆಡ್ ಬೈ 1 - tan a ಡಿವೈಡೆಡ್ ಬೈ 1 - cot a ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು tan ಸ್ಕ್ವೇರ್ ಎ ಅಂತಿದೆ ಕ್ವಶನು. ಸೊ ಈಗ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇರೋದು ಯಾವುದು, ಟ್ಯಾನ್ ಸ್ಕ್ವೇರ್ ಎ. ಹಾಗಾಗಿ ನಾವೇನು ಮಾಡೋಣ, ಈ 2 ಈಕ್ವೇಷನ್ ಸೆಪ್ರೇಟಾಗಿ ತೊಗೊಳ್ಳೋಣ, 2 ಎಕ್ಸ್ಪ್ರೆಷನ್ನ ಸೆಪ್ರೇಟಾಗಿ ತೊಗೊಳ್ಳೋಣ. ಅದನ್ನು ಯಾವುದಕ್ಕೆ ಈಕ್ವಲ್ ಅಂತ ಪ್ರೂವ್ ಮಾಡೋಣ, ಟ್ಯಾನ್ ಎಗೆ ಈಕ್ವಲ್ ಅಂತ ಪ್ರೂವ್ ಮಾಡೋಣ. ಓಕೆ. ಸೊ ಈಗ ಟ್ಯಾನ್ ಎ ತೊಗೊಂಡು ಬೇರೆದಕ್ಕೆ ಈಕ್ವಲ್ ಅಂತ ಪ್ರೂವ್ ಮಾಡ್ಬೋದು. ಬಟ್ ಇಲ್ಲಿ ನಮಗೆ ಅವೈಲಬಿಲಿಟಿ, ಇಲ್ಲಿ ಸಿಗುವಂತಹ ವ್ಯಾಲ್ಯೂಸ್ಗಳ ಅವೈಲಬಿಲಿಟಿನೇ ಕಡಿಮೆ ಇದೆ, ಒಂದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದೆ. ಹಾಗಾಗಿ ಬೆಟರ್ ಟು ಗೋ ವಿತ್ ಮೋರ್ ಅವೈಲಬಿಲಿಟಿ. ಯಾವುದರಲ್ಲಿ ಯಾವ ಒಂದು ಎಕ್ಸ್ಪ್ರೆಷನಲ್ಲಿ ಜಾಸ್ತಿ ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇರುತ್ತೆ, ಸಾಲ್ವ್ ಮಾಡೋದಕ್ಕೆ ಸಿಂಪಲ್ ಆಗುತ್ತೆ, ಅದನ್ನು ನಾವು ಚೂಸ್ ಮಾಡ್ಕೋಬೇಕು. ಓಕೆ. ಎಸ್, ಫೈನ್. ಫಸ್ಟು ಈ ಈಕ್ವೇಷನ್ ತೊಗೊಳ್ಳೋಣ. ಈ ಈಕ್ವೇಷನ್ ಅವರ ಲೆಟ್ ಮಿ ಟೇಕ್ ಇಟ್ ಆಸ್ ಎಕ್ಸ್ಪ್ರೆಷನ್ನ ತೊಗೊಳ್ಳೋದಾದರೆ ಏನಿದೆ, 1 + tan ಸ್ಕ್ವೇರ್ ಎ ಇದೆ, 1 + tan ಸ್ಕ್ವೇರ್ ಎ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಎ ಇದೆ. ಓಕೆ. ಸೊ ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಫಾರ್ ವಾಟ್, ಸ್ಕ್ವೇರ್ ರಿಲೇಷನ್ಸ್ ಆರ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. 3 ಐಡೆಂಟಿಟೀಸ್ ಇದೆ, ಅದರಲ್ಲಿ ಯಾವ್ಯಾವುದು 3 ಅಂತೂ ಬರೆದ್ಬಿಡೋಣ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಅದೇ ರೀತಿ 1 + tan ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ. 1 + cot ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಎ. ಇದೆಲ್ಲ ನೀವು ಬೈ ಹಾರ್ಟ್ ಮಾಡಿರಬೇಕು. ಎಕ್ಸ್ಪ್ಲೈನು ಮಾಡಿದ್ದೀನಿ ಹೇಗೆ ಇದನ್ನು ಪ್ರೂವ್ ಮಾಡೋದು ಅಂತ ಹೇಳಿ, ಬಿಫೋರ್ ಮುಂಚೆ ಅಪ್ಲೋಡ್ ಮಾಡಿರುವಂತಹ ವೀಡಿಯೋಸಲ್ಲಿ ಒಂದ್ಸಲ ನೋಡಿ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಬಟ್ ಇದನ್ನು ಬೈ ಹಾರ್ಟ್ ಮಾಡಿ ಇಟ್ಕೊಂಡಷ್ಟು ಒಳ್ಳೇದು, ಮೆಮೊರೈಸ್ ಮಾಡಿ ಇಟ್ಕೊಂಡು. ಸೊ ನೆಕ್ಸ್ಟ್ ಏನು ಮಾಡೋಣ, ಈಗ ಡೈರೆಕ್ಟಾಗಿ ಅಪ್ಲೈ ಮಾಡೋಣ. ಸೀಕೆಂಡ್ಸ್ 1 + tan ಸ್ಕ್ವೇರ್ ಅಂದರೆ ಏನಿದೆ, ಸೀಕೆಂಡ್ ಸ್ಕ್ವೇರ್ ಇದೆ. ಸೊ ಹಾಗಾಗಿ ಸೀಕೆಂಡ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 + cot ಸ್ಕ್ವೇರ್ ಅಂದರೆ ಏನಿದೆ, ಕೊಸೆಕ್ ಸ್ಕ್ವೇರ್ ಎ. ಸೊ ಇದನ್ನು ಡೈರೆಕ್ಟಾಗಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಅಪ್ಲೈ ಫಾರ್ ಕೋಎಫಿಷಿಯಂಟ್ ರಿಲೇಷನ್. ಯಾಕಂದರೆ ಕೋಎಫಿಷಿಯಂಟ್ ರಿಲೇಷನಲ್ಲಿ ಏನು ಹೇಳುತ್ತೆ, 2 ಕೋಎಫಿಷಿಯಂಟ್ ರಿಲೇಷನ್ ಹೇಳುತ್ತೆ, ಅದು ಟ್ಯಾನ್ ಥೀಟಾ ಮಾತ್ರ. ಸೊ ಟ್ಯಾನ್ ಥೀಟಾ ಅಂದ್ರೇನು, ಒಂದು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ. ಇನ್ನೊಂದು ಏನು ಹೇಳುತ್ತೆ, ದಟ್ ಈಸ್ ಸೀಕೆಂಟ್ ಎ ಡಿವೈಡೆಡ್ ಬೈ ಕೊಸಿಕೆಂಟ್ ಎ ಅಂತ ಹೇಳುತ್ತೆ. ಹೌದಾ. ಸೊ ಕೋಎಫಿಷಿಯಂಟ್ ರಿಲೇಷನಲ್ಲಿ 4 ಕೋಎಫಿಷಿಯಂಟ್ ರಿಲೇಷನ್ ಬರುತ್ತೆ, ಟ್ಯಾನ್ ಇಂದ 2, ಕಾಟ್ ಇಂದ 2. ಅದರಲ್ಲಿ ಟ್ಯಾನ್ 2 ಯಾವ್ಯಾವುದು ಅಂದರೆ ಇವೆರಡು. ಸೊ ಈಗ ಟ್ಯಾನ್ ಎ ಇಷ್ಟಿದ್ರೆ ಟ್ಯಾನ್ ಸ್ಕ್ವೇರ್ ಹಾಕಿದರೆ ಏನು ಮಾಡಬೇಕು, 2 ಕಡೆ ಸ್ಕ್ವೇರ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕೊಸಿಕೆಂಡ್ ಸ್ಕ್ವೇರ್ ಎ.
ಸೊ ಇದಿಷ್ಟು ಸೈಡ್ ಕ್ಯಾಲ್ಕುಲೇಷನ್ನು, ಮೇನ್ ಕ್ಯಾಲ್ಕುಲೇಷನ್ ಅಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ನಾವೇನು ಬರಿಬೋದು ಇಲ್ಲಿ ಟ್ಯಾನ್ ಸ್ಕ್ವೇರ್ ಎ ಅಂತ ಬರಿಬೋದು. ಓಕೆ ಫೈನ್, ಇದು ಒಂದಾಯಿತು. ಲೆಟ್ ಮಿ ಟೇಕ್ ದಿಸ್ ಆಸ್ ಈಕ್ವೇಷನ್ 1. ಇಷ್ಟು ಮುಗೀತು. ಸೊ ಟ್ಯಾನ್ ಸ್ಕ್ವೇರಿಗೆ ಈಕ್ವಲ್ ಅಂತ ಪ್ರೂವ್ ಮಾಡಾಯಿತು. ನಾವು ಲೆಟ್ ಅಸ್ ಗೋ ಫಾರ್ ದ ಸೆಕೆಂಡ್ ಒನ್. ಈ ಸೆಕೆಂಡ್ ಒನ್ ತೊಗೊಳ್ಳೋಣ. 1 ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಇದೆ. ಸೊ ಲೆಟ್ ಅಸ್ ಚೆಕ್ ವಾಟ್ ವಿಲ್ ಹ್ಯಾಪನ್ ಅಂತೇಳಿ. ಸೊ ಈಗ ನಾನೇನು ಮಾಡ್ತೀನಿ, 1 ಮೈನಸ್, ನೋಡಿ ಇಲ್ಲಿ ನಮಗೆ ಸ್ಕ್ವೇರ್ ಆಚೆ ಇರೋದ್ರಿಂದ ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕಾಗಲ್ಲ ಸ್ಕ್ವೇರ್ ರಿಲೇಷನ್ನು. ಟ್ಯಾನ್ ಮತ್ತು ಕಾಟ್ ಇರೋದ್ರಿಂದ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಫಾರ್ ಕೋಷಂಟ್ ರಿಲೇಷನ್. ಸೊ ಕೋಷಂಟ್ ರಿಲೇಷನ್ ಏನು ಹೇಳುತ್ತೆ, ಟ್ಯಾನ್ ಎ ಅಂದ್ರೇನು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಅದೇ ರೀತಿ 1 ಮೈನಸ್ ಕಾಟ್ ಎ ಅಂದ್ರೇನು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಓಕೆ, ಸೊ ಇಲ್ಲೇನಿಲ್ಲ ಅಂದರೆ 1. ಸೊ ಏನು ಮಾಡ್ಬೇಕು ನಾವೀಗ, ಎರಡು ಫ್ರ್ಯಾಕ್ಷನ್ ಬರುತ್ತೆ, ಬಟ್ ಎರಡೂ ಫ್ರ್ಯಾಕ್ಷನಲ್ಲಿ ಮತ್ತೆ ಫ್ರ್ಯಾಕ್ಷನ್ಸ್ ಇದೆ. ಹಾಗಾಗಿ ವಿ ಹ್ಯಾವ್ ಟು ಟೇಕ್ ದ ಎಲ್ ಸಿ ಎಮ್. 1 ಮತ್ತು ಕಾಸ್ ಎಗೆ ಎಲ್ ಸಿ ಎಮ್ ಕಾಸ್ ಎ. ಸೊ ಕಾಸ್ ಎಯಿಂದ 1 ಡಿವೈಡ್ ಮಾಡಿದ್ರೆ ಕಾಸ್ ಎ ಉಳಿಯುತ್ತೆ. ಕಾಸ್ ಎ ಇಂಟು 1 ಅಂದರೆ ಕಾಸ್ ಎ ಮೈನಸ್, ಸೊ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೀವು ಕ್ಲಿಯರಾಗಿ ಬರಿಬೋದು ಸೈನ್ ಎ ಅಂತೇಳಿ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲೂ ನಾನು ಜನರಲ್ ಮೆಥಡ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೀವಿಯಸ್ ಪ್ರಾಬ್ಲಮಲ್ಲೂ ಎಲ್ ಸಿ ಎಮ್ ತೊಗೊಳ್ಳೋದೆಲ್ಲ. ಸೊ ನೆಕ್ಸ್ಟು 1 ಮತ್ತು ಸೈನ್ ಎಗೆ ಎಲ್ ಸಿ ಎಮ್ ಏನಾಗುತ್ತೆ ಸೈನ್ ಎ. ಸೊ ಇಲ್ಲೇನು ಬರಿಬೋದು, ಓಕೆ ಸೈನ್ ಎ ಡಿವೈಡೆಡ್ ಬೈ 1 ಅಂದರೆ ಸೈನ್ ಎ ಇಂಟು 1 ಅಂದರೆ ಸೈನ್ ಎ ಮೈನಸ್, ಇಲ್ಲೇನು ಉಳಿಯುತ್ತೆ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಎ ಉಳಿಯುತ್ತೆ. ಹೌದಾ? ಸೊ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಎರಡು ಫ್ರ್ಯಾಕ್ಷನ್ ಬಂದಿದೆ. ಒಂದು ಮೇನ್ ಫ್ರ್ಯಾಕ್ಷನಲ್ಲಿ ಮತ್ತೆ ನ್ಯೂಮರೇಟ್ರಲ್ಲಿ ಒಂದು ಫ್ರ್ಯಾಕ್ಷನ್, ಡಿನಾಮಿನೇಟ್ರಲ್ಲಿ ಒಂದು ಫ್ರ್ಯಾಕ್ಷನ್ ಬಂದಿದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ರೆಸಿಪ್ರೋಕಲ್ ತೊಗೋಬೇಕು. ಕಾಸ್ ಎ ಮೈನಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ. ಇಲ್ಲಿ ನಾವು ಒಂದನ್ನು ಮಿಸ್ ಮಾಡ್ಕೊಂಡ್ವಿ, ಏನು ಅಂತ ಹೇಳಿದ್ರೆ ಎಕ್ಸಾಮಲ್ಲೂ ಅಷ್ಟೇ. ಸೊ ಡೋಂಟ್ ಮಿಸ್ ದಿಸ್ ಒನ್. ಹೋಲ್ ಸ್ಕ್ವೇರ್ ಇದೆ, ನಾವು ಹೋಲ್ ಸ್ಕ್ವೇರ್ನ ಮರ್ತೇ ಬಿಟ್ಟಿದ್ದೀವಿ. ಸೊ ಮರೆಯುವಂಥ ಚಾನ್ಸಸ್ ಇರುತ್ತೆ ಈ ಥರ ಪ್ರಾಬ್ಲಮಲ್ಲಿ, ಅದನ್ನು ಮರೆಯೋದಕ್ಕೆ ಹೋಗಬೇಡಿ. ಓಕೆನಾ? ಸೊ ಇಲ್ಲಿ ಯಾಕಂದರೆ ಇಲ್ಲಿ ಕಂಪ್ಲೀಟ್ ಆನ್ಸರ್ ಬಂದಾದಮೇಲೆ ಸ್ಕ್ವೇರ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಫೈನಲ್ ಆನ್ಸರ್ ಬರೋದೇ ಇಲ್ಲ. ಸೊ ಹಾಗಾಗಿ ಹೋಲ್ ಸ್ಕ್ವೇರ್ ಏನಿದೆ ಅದನ್ನು ಹಾಗೆ ಬರೀಬೇಕು, ಮರೆಯೋದಕ್ಕೆ ಹೋಗಬಾರ್ದು. ಸೊ ಇಲ್ಲೂ ಅಷ್ಟೇ ಹೋಲ್ ಸ್ಕ್ವೇರ್ ಹಾಗೆ ಬರ್ಕೊಳ್ತೀನಿ. ಓಕೆ, ಎಸ್ ಫೈನ್. ಸೊ ಫರ್ದರ್ ಕಂಟಿನ್ಯೂಷನ್ ಮಾಡಿದ್ರೆ ನಾವೇನು ಮಾಡ್ಬೋದು, ಕಾಸ್ ಎ ಮೈನಸ್ ಸೈನ್ ಎ ಇದೆ, ಸೈನ್ ಎ ಮೈನಸ್ ಕಾಸ್ ಎ ಇದೆ. ಇದನ್ನು ಮೂರನೇ ಪ್ರಾಬ್ಲಮಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಥರ ಬಂದಾಗ ಸೈನನ್ನು ಏನು ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು. ದಟ್ ಮೀನ್ಸ್ ವಿ ಹ್ಯಾವ್ ಟು ಟೇಕ್ ಮೈನಸ್ ಆಸ್ ಕಾಮನ್. ಮೈನಸ್ನ ಕಾಮನ್ ತೆಗಿಬೇಕು, ಇನ್ನು ಮಿಕ್ಕಿದ್ದನ್ನೆಲ್ಲ ಒಂದು ಕಡೆ ಬರ್ಕೊಳ್ಳೋಣ. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋದರೆ ಕಾಸ್ ಎ ಮೈನಸ್ ಸೈನ್ ಎ ಓಕೆ ಇಂಟು ಸೈನ್ ಎನ ಈ ಕಡೆನೇ ಬರ್ಕೊಬಿಡ್ತೀನಿ ಸೈನ್ ಎ. ಓಕೆ, ಸೊ ಇಲ್ಲೇನು ಮಾಡ್ತೀನಿ ನಾನು, ಇಲ್ಲಿ ಮೈನಸ್ನ ಕಾಮನ್ ತಗೊಳ್ಳೋಣ. ಮೈನಸ್ ಕಾಮನ್ ತಗೊಳ್ತಿರೋದ್ರಿಂದ ವಿ ಹ್ಯಾವ್ ಟು ಪುಟ್ ದ ಬ್ರಾಕೆಟ್ ಹಾಕೋಬಿಡೋಣ. ಮೈನಸ್ ಕಾಮನ್ ತಗೊಂಡ್ರೆ ಈ ಕಾಸ್ ಎನ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇಲ್ಲೂ ಅಷ್ಟೇ ಮಲ್ಟಿಪ್ಲಿಕೇಶನ್ನು, ಕಾಸ್ ಎನ ಇಲ್ಲಿ ಬರ್ಕೊಳ್ತೀನಿ ಕಾಸ್ ಎ. ಇವಾಗ ಏನು ಮಾಡ್ತೀನಿ, ಹಿಯರ್ ಪ್ಲಸ್ ಈಸ್ ದೇರ್, ಹಿಯರ್ ಮೈನಸ್ ಈಸ್ ದೇರ್. ಮೈನಸ್ನ ಕಾಮನ್ ತಗೊಬಿಡ್ತೀನಿ. ಮೈನಸ್ನ ಕಾಮನ್ ತೆಗೆದ್ರೆ ಸೈನ್ ಏನಿದೆ ಪ್ಲಸ್ ಇದೆ, ಆದರೆ ಮೈನಸ್ ತಗೊಬಿಟ್ಟಿದ್ದೀನಿ. ಇಲ್ಲೇನು ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಸಿಗುತ್ತೆ, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಸಿಗುತ್ತೆ. ಸೊ ಹಾಗಾಗಿ ಮೈನಸ್ ಸೈನ್ ಎನ ಬರೀಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಕಾಸ್ ಎ ಸೈನ್ ಏನಿದೆ ಮೈನಸ್ ಇದೆ, ಆಲ್ರೆಡಿ ಮೈನಸ್ ಆಚೆ ತೆಗೆದಿದ್ದೀವಿ. ಯಾವುದನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸಿಗುತ್ತೆ, ಮೈನಸ್ ಇಂಟು ಪ್ಲಸ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸಿಗುತ್ತೆ. ಸೊ ಹಾಗಾಗಿ ಕಾಸ್ ಎ. ನಾನು ಪ್ರೀವಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಲೂ ಹೇಳಿದ್ದೆ, ನಾನು ಏನಂತ ಹೇಳಿದ್ದೆ ಅಂತ ಹೇಳಿದ್ರೆ, ಈ ಸ್ಟೆಪ್ ಅರ್ಥ ಆಗಲಿಲ್ಲ ಅಂದರೆ ಈ ಮೈನಸ್ನ ಮಲ್ಟಿಪ್ಲೈ ಮಾಡಿ ನೋಡಿ, ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಸೇಮ್ ಇರುತ್ತೆ. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಸೈನ್ ಎ, ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಕಾಸ್ ಎ, ಹಾಗೆ ಬರ್ತಿದ್ದೀನಿ. ಹಾಗಿದ್ರೆ ಮೈನಸ್ ಯಾಕೆ ತಗೋಬೇಕು ಅಂತ ಹೇಳಿದ್ರೆ ಕಾಮನ್ನ, ಯಾಕಂದರೆ ಮೇಲ್ಗಡೆ ಟರ್ಮು ನ್ಯೂಮರೇಟ್ರಲ್ಲಿರೋ ಟರ್ಮು ಮತ್ತು ಡಿನಾಮಿನೇಟ್ರಲ್ಲಿರೋ ಟರ್ಮ್ನ ಸೇಮ್ ಮಾಡ್ಕೊಳ್ಳೋದಕ್ಕೋಸ್ಕರ ತಗೋಬೇಕು. ಕ್ಲಿಯರ್? ಎಸ್. ಸೊ ಈಗ ನೆಕ್ಸ್ಟ್ ರಿಅರೇಂಜ್ ಮಾಡಿ ಬರ್ಕೊಳ್ಳೋದಾದರೆ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎನ್ ಈ ಕಡೆ ಪ್ಲಸ್ ಕಾಸ್ ಎನ್ ಈ ಕಡೆ ಬರೀತೀನಿ, ಕಾಸ್ ಎ ಮೈನಸ್ ಸೈನ್ ಎ. ಮೈನಸ್ ನಾವು ಕಾಮನ್ ತೆಗೆದಿದ್ವಿ, ಹಾಗಾಗಿ ಲೆಟ್ ಅಸ್ ಪುಟ್ ದಿಸ್ ಒನ್ ಇನ್ ಬ್ರ್ಯಾಕೆಟ್ ಇಂಟು ಸೈನ್ ಎ ಬೈ ಕಾಸ್ ಎ ಅಂದ್ರೇನು ಟ್ಯಾನ್ ಎ. ಓಕೆ, ಒನ್ಸ್ ಅಗೇನ್ ನಾವೇನು ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಹೋಲ್ ಸ್ಕ್ವೇರ್ನ ಮರ್ತ್ಬಿಟ್ಟಿದ್ದೀವಿ, ಹೋಲ್ ಸ್ಕ್ವೇರ್ ಬರ್ಕೋಬೇಕಾಗತ್ತೆ. ಓಕೆ, ಹೋಲ್ ಸ್ಕ್ವೇರ್ ಬರೀಬೇಕಾಗತ್ತೆ. ನೆಕ್ಸ್ಟ್ ಹಿಯರ್ ಕಾಸ್ ಎ ಮೈನಸ್ ಸೈನ್ ಎ ಕ್ಯಾನ್ಸಲ್ ಆಯಿತು. ಏನು ಉಳಿಯುತ್ತೆ ಇಲ್ಲಿ, ಮೈನಸ್ ಇದೆ. ಸೊ ಹಾಗಾಗಿ ಮೈನಸ್ 1/1 ಉಳಿಯುತ್ತೆ ಇಂಟು ಟ್ಯಾನ್ ಎ ಉಳಿಯುತ್ತೆ, ಹೋಲ್ ಸ್ಕ್ವೇರ್ ಉಳಿಯುತ್ತೆ. ಕರೆಕ್ಟಾ? ಎಸ್. ಸೊ ಈಗೇನು ಮಾಡೋಣ, 1 ಇಂಟು ಟ್ಯಾನ್ ಎ ಅಂದರೆ ಟ್ಯಾನ್ ಎ ಡಿವೈಡೆಡ್ ಬೈ 1 ಅಂದರೆ ಟ್ಯಾನ್ ಎ. ಸೊ ಹಾಗಾಗಿ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಫರ್ದರ್ ಸಿಂಪ್ಲಿಫಿಕೇಷನಿಗೆ ಹೋದರೆ ಮೈನಸ್ ಟ್ಯಾನ್ ಎನ ಈಗ ಲೆಟ್ ಮಿ ರೈಟ್ ಹಿಯರ್
-5 ಬರೀ 5 ಹೋಲ್ ಸ್ಕ್ವೇರ್ ಇದ್ರೆ ಏನು ಬರಿತೀವಿ 5 × 5 ಅಂತ ಬರಿತೀವಿ. -5 ಹೋಲ್ ಸ್ಕ್ವೇರ್ ಇದ್ರೆ ಏನು ಬರಿತೀವಿ -5 × -5 ಅಂತಲೇ ಬರಿಬೇಕು. ಅವಾಗ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್. ಅಕಸ್ಮಾತ್ -5 ಸ್ಕ್ವೇರ್ನು 25 ಅಂತ ಬರೆದ್ರೆ -5 ಸ್ಕ್ವೇರ್ನು -25 ಅಂತ ಬರೆದ್ರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ದಟ್ ಈಸ್ ರಾಂಗ್. ಸೊ ಈಗ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಇರೋದ್ರಿಂದ ಮೈನಸ್ ಟ್ಯಾನ್ ಎ ಇಂಟು ಮೈನಸ್ ಟ್ಯಾನ್ ಎ ಅವಾಗ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು tan square a. Let me take this as equation 2. So if you clearly observe, ಏನು ಬರಿಬೋದು ನಾವು conclusion part. Okay, so here I will write conclusion from equation 1 and 2. Okay, so equation 1 is equal to equation 2 is equal to tan square a. Okay, hence proved. So ಇಷ್ಟು ಬರೆದ್ರೆ ನಿಮಗೆ 3 or 4 marks. ಓಕೆ, ಎಸ್, ಫೈನ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಓಕೆ, ಕ್ಲಿಯರಾಗಿ ಒಂದು ಸಲ ಒಂದು 3-4 ಸಲ ಪ್ರಾಕ್ಟೀಸ್ ಮಾಡಿಬಿಡಿ. 100% ನೀವು ಫೆಮಿಲಿಯರ್ ಆಗಿಬಿಡ್ತೀರಾ. ಆಮೇಲೆ ಈಸಿ ಇದೆ, ಪ್ರಾಬ್ಲಮ್ ಏನಷ್ಟು ಕಷ್ಟ ಇಲ್ಲ, ಈಸಿ ಇದೆ. ಸ್ಟೇಟ್ ಸಿಲೆಬಸ್ ಅವರಿಗೆ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ. CBSE ಸಿಲೆಬಸ್ ಅವರಿಗೆ ಇದ್ರ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳ್ತಾರೆ. ಸೊ ನೆಕ್ಸ್ಟ್ ವಿ ವಿಲ್ ಸಾಲ್ವ್ ಒನ್ ಎಕ್ಸಾಂಪಲ್ ಕ್ವಶನ್. ಓಕೆ, ಸೊ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಕ್ವಶನ್. ಆ ಕ್ವಶನ್ನ ಸಾಲ್ವ್ ಮಾಡಿಬಿಟ್ಟು ಈ ಕಂಪ್ಲೀಟ್ ಈ ಒಂದು ಚಾಪ್ಟರ್ನ ನಾವೇನು ಮಾಡ್ಬೋದು, ವಿ ಕ್ಯಾನ್ ಈ ಎಕ್ಸಸೈಸನ್ನು ವಿ ಕ್ಯಾನ್ ಎಂಡ್. ಕ್ಲಿಯರ್? ಎಸ್, ಫೈನ್. ಲೆಟ್ ಅಸ್ ಮೂವ್ ಟು ದಟ್ ಎಕ್ಸಾಂಪಲ್. ಎಸ್, ಈಗ ನಾವೊಂದು ಎಕ್ಸಾಂಪಲ್ ಕ್ವಶನ್ ತೊಗೊಂಡಿದ್ದೀನಿ. ಎಕ್ಸಾಂಪಲ್ 2 ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟ್ರಲ್ಲಿರುವಂತಹ ಎಕ್ಸಾಂಪಲ್ 2 ತೊಗೊಂಡಿದ್ದೀನಿ. ಸೊ ಐ ಹ್ಯಾವ್ ರೆಫರ್ಡ್ CBSE ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿಬಿಟ್ಟು ಎಕ್ಸಾಂಪಲ್ 2 ತೊಗೊಂಡಿದ್ದೀನಿ. ವಿ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಒಂದು ಕ್ವಶನನ್ನು ಇದನ್ನು ಸಾಲ್ವ್ ಮಾಡೋಣ. ಏನಿದೆ ಕ್ವಶನಲ್ಲಿ ನೋಡ್ತಾ ಹೋಗೋಣ. ಓಕೆ, ಇಫ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆರ್ ಅಕ್ಯೂಟ್ ಸಚ್ ದಟ್ ಸೈನ್ ಬಿ ಈಸ್ ಈಕ್ವಲ್ ಟು ಸೈನ್ ಕ್ಯೂ, ಪ್ರೂವ್ ದಟ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಕ್ಯೂ. ಈ ರೀತಿ ಒಂದು ಪ್ರಾಬ್ಲಮ್ನ ಒಂದು ಎಕ್ಸಸೈಸಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಅದಕ್ಕೂ ಈ ಕ್ವಶನ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀನಿ. ಆ ಕ್ವಶನಲ್ಲಿ ಇಫ್ ಆ್ಯಂಗಲ್ ಎ ಆರ್ ಆ್ಯಂಗಲ್ ಬಿ ಆರ್ ಅಕ್ಯೂಟ್ ಆಫ್ ಟ್ರಯಾಂಗಲ್ ABC ಅಂತ ಕೊಟ್ಬಿಟ್ಟಿರೋರು, ಟ್ರಯಾಂಗಲ್ನ ಮೆನ್ಷನ್ ಮಾಡಿರೋರು. ಟ್ರಯಾಂಗಲ್ನ ಮೆನ್ಷನ್ ಮಾಡಿದರೆ ಈ ಎರಡು ಆ್ಯಂಗಲ್ಸ್ ಅದೇ ಟ್ರಯಾಂಗಲ್ ಒಳಗಡೆ ಇದೆ ಅಂತ ನಾವೇನು ಮಾಡಬೇಕು, ಕನ್ಸಿಡರ್ ಮಾಡ್ಕೋಬೇಕು. ಯಾಕಂದರೆ ಟ್ರಯಾಂಗಲ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ಸ್ ಕ್ಯೂ ಆರ್ ಅಕ್ಯೂಟ್ ಸಚ್ ದಟ್ ಅಷ್ಟೇ ಕೊಟ್ಬಿಟ್ಟಿದ್ದಾರೆ, ಟ್ರಯಾಂಗಲ್ನ ಮೆನ್ಷನ್ ಮಾಡಿಲ್ಲ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವೇನು ಅನ್ಕೋಬೇಕು, ಆ್ಯಂಗಲ್ ಬಿನೇ ಬೇರೆ ಟ್ರಯಾಂಗಲ್ಲು, ಆ್ಯಂಗಲ್ ಕ್ಯೂನೇ ಬೇರೆ ಟ್ರಯಾಂಗಲ್ ಅಂತ ಅನ್ಕೋಬೇಕು. ಓಕೆನಾ? ಸೊ ಈಗ ಎರಡು ಬೇರೆ ಬೇರೆ ಟ್ರಯಾಂಗಲ್ ಇರೋದ್ರಿಂದ ಲೆಟ್ ಅಸ್ ಡ್ರಾ 2 ಟ್ರಯಾಂಗಲ್ಸ್. ಎರಡು ಟ್ರಯಾಂಗಲ್ನ ಡ್ರಾ ಮಾಡೋಣ. ಸೊ ಲೆಟ್ ಮಿ ಟೇಕ್ ದಿಸ್ ಆಸ್ ಟ್ರಯಾಂಗಲ್ 1 ಆ್ಯಂಡ್ ದಿಸ್ ಆಸ್ ಟ್ರಯಾಂಗಲ್ 2. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಫೈನ್. ಸೊ ಅದರಲ್ಲಿ ಸೈನನ್ನು ಅಪ್ಲೈ ಮಾಡ್ತಾ ಇರೋದ್ರಿಂದ, ಆ್ಯಂಗಲ್ ಬಿಗೆ ಮತ್ತು ಆ್ಯಂಗಲ್ ಕ್ಯೂಗೆ ಸೈನ್ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾವು ಆ್ಯಂಗಲ್ ಬಿನ 90 ಡಿಗ್ರಿ ಮತ್ತು ಆ್ಯಂಗಲ್ ಕ್ಯೂನ 90 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆಯಿತಾ? ಯಾಕಂದರೆ ಸೈನ್ ಅಪ್ಲೈ ಮಾಡ್ತಿದ್ದಾರೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಪ್ಲೈ ಮಾಡೋದು ರೈಟ್ ಆ್ಯಂಗಲಿಗಲ್ಲ, ಬೇರೆ ಬೇರೆ ಆ್ಯಂಗಲ್ಸಿಗೆ. ಸೊ ಹಾಗಾಗಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಕ್ಯೂಗೆ ನಾವು 90 ಡಿಗ್ರಿ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಮಿಕ್ಕಿರುವಂಥ ಆ್ಯಂಗಲ್ಸ್ ಲೆಟ್ ಅಸ್ ಸೇ ದಿಸ್ ಈಸ್ ACB, ಹಾಗೆ ಇದನ್ನು PRQ. ಆ್ಯಂಗಲ್ ಸಿನ ಮತ್ತು ಆ್ಯಂಗಲ್ ಆರ್ನ 90 ಡಿಗ್ರಿ ಅಂತ ಅಂದ್ಕೊಳ್ಳೋಣ. ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಪಿ ನಮಗೆ ಗೊತ್ತಿಲ್ಲ, ಸೊ ಅದರ ಅವಶ್ಯಕತೆ ಇಲ್ಲ ನಮಗೆ. ಅವ್ರಿಗೆ ಏನು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಕ್ಯೂ ಈಕ್ವಲ್ ಅಂತ ಪ್ರೂವ್ ಮಾಡಿ ಅಂತ ಕೇಳ್ತಿದ್ದಾರೆ. ಜೊತೆಗೆ ಅವ್ರು ಕೆಲವು ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ, ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಅಂತ. ಫ್ರಮ್ ಡಯಾಗ್ರಾಮ್ಸ್ ವಿಚ್ ವಿ ಹ್ಯಾವ್ ರಿಟನ್, ಈಗ ಸೈನ್ ಬಿ ಅಪ್ಲೈ ಮಾಡೋಣ. ಸೈನ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೈನ್ ಇಲ್ಲಿಗೆ ಅಪ್ಲೈ ಮಾಡಿದ್ರೆ ಆಪೋಸಿಟ್ ಈಸ್ ವಾಟ್, AC ಡಿವೈಡೆಡ್ ಬೈ ಹೈಪೋಟ್ನಸ್ ಏನಾಗುತ್ತೆ AB. ಇದು ಫಾರ್ಮುಲಾ ಅಪ್ಲೈ ಮಾಡಿ ತೊಗೊಂಡಂಗೆ. ಅದೇ ರೀತಿ ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸೈನ್ ಕ್ಯೂ ಬರ್ಕೊಳ್ತೀನಿ. ಸೈನ್ ಕ್ಯೂ ಇಸ್ ಈಕ್ವಲ್ ಟು ಇಲ್ಲಿಗೆ ಅಪ್ಲೈ ಮಾಡೋಣ, ಆಪೋಸಿಟ್ ಈಸ್ ವಾಟ್ PR. ಅದೇ ರೀತಿ ಹೈಪೋಟ್ನಸ್ಸು PQ. ಸೊ ದಟ್ ಈಸ್ ಆಪೋಸಿಟ್ ಈಸ್ PR ಬೈ PQ. ಅವ್ರೇನು ಹೇಳ್ತಿದ್ದಾರೆ, ಸೈನ್ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವೇನು ತಗೋಬೋದು, AC ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು PR ಡಿವೈಡೆಡ್ ಬೈ PQ ಅಂತ ತಗೋಬೋದು. ಹೌದಾ? ಸೊ ಡೈರೆಕ್ಟಾಗಿ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಬರ್ಕೋಬೋದು. ಈಗ ನೋಡಿ, ಎರಡು ಟ್ರಯಾಂಗಲ್ಸಲ್ಲಿ ಬೈ ಚಾಪ್ಟರ್ ಟ್ರಯಾಂಗಲ್ಸ್
ಅದರಲ್ಲಿ ನಮಗೊಂದು ಥಿಯರಮ್ ಇದೆ, ಥಿಯರಮ್ ಅಥವಾ ನಾವೇನು ಹೇಳ್ಬೋದು ಸಿಮಿಲಾರಿಟಿ ಕ್ರೈಟೀರಿಯನ್. ಯಾವುದದು ಅಂತ ಹೇಳಿದ್ರೆ ಎಸ್ ಸೈಡ್ ಸಿಮಿಲಾರಿಟಿ ಕ್ರೈಟೀರಿಯಾ. ಅದೇನು ಹೇಳುತ್ತೆ ಅಂದರೆ, ಇಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಟೂ ಟ್ರಯಾಂಗಲ್ಸ್ ಆರ್ ಪ್ರಪೋರ್ಷನಲ್, ಎರಡು ಟ್ರಯಾಂಗಲಿನ ಕರೆಸ್ಪಾಂಡಿಂಗ್ ಸೈಡ್ಸ್ಗಳು ಪ್ರಪೋರ್ಷನಲ್ ಆಗಿದ್ರೆ ನೆಕ್ಸ್ಟ್ ಏನು ಆಗುತ್ತೆ, ಅದರ ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಸೇಮ್ ಆಗುತ್ತೆ. ಸೊ ಹಾಗಾಗಿ ಆ ಎರಡು ಟ್ರಯಾಂಗಲ್ ಸಿಮಿಲರ್ ಆಗುತ್ತೆ ಅಂತ ಹೇಳ್ತಾರೆ. ಯಾವುದರಲ್ಲಿ? ದಿಸ್ ಈಸ್ SSS ಸಿಮಿಲಾರಿಟಿ ಕ್ರೈಟೀರಿಯಾ. ಐ ರಿಪೀಟ್, ಇಫ್ ಇನ್ ಟೂ ಟ್ರಯಾಂಗಲ್ಸ್, ಇಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್, then the corresponding angles will be equal, hence two triangles are similar ಅಂತ ಹೇಳುತ್ತೆ. ಹಾಗಿದ್ರೆ ಇದರಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಯಾವ್ಯಾವುದು? ಇಲ್ಲಿ ನೋಡಿದ ತಕ್ಷಣ ಬರೆಯೋದಕ್ಕಾಗಲ್ಲ CBಗೆ RQ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತ. ಕರೆಸ್ಪಾಂಡಿಂಗ್ ಸೈಡ್ಸ್ ಚೂಸ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಗಮನ ಇರಬೇಕು. ನೋಡಿ, ಒಂದು 90 ಡಿಗ್ರಿ ಇದೆ, ಒಂದು ಆಂಗಲ್ ಇದೆ. ಸೊ ಹಾಗಾಗಿ CB ಅಂತ ತಗೊಂಡ್ರೆ ಫಸ್ಟ್ ಈ ಟ್ರಯಾಂಗಲ್ ಇನ್ ಕರೆಸ್ಪಾಂಡಿಂಗ್ ಸೈಡ್ ಬರೀತೀನಿ, ಡಿವೈಡೆಡ್ ಬೈ ಪ್ರಪೋರ್ಷನಲ್ ಅಂತ ಹೇಳಿದ್ರೇನು, ರೇಷಿಯೋ, ವ್ಯಾಲ್ಯೂ ಶುಡ್ ಬಿ ಸೇಮ್. CBಗೆ ಪ್ರಪೋರ್ಷನಲ್ ಸೈಡ್ ಯಾವುದು? ದಟ್ ಈಸ್ RQ ಆಗುತ್ತೆ. ನೋಡಿ, ಯಾಕೆಂದ್ರೆ ಒಂದು 90 ಡಿಗ್ರಿ ಇದೆ, ಒಂದು 90 ಡಿಗ್ರಿ ಇದೆ, ಒಂದು ಆಂಗಲ್ ಇದೆ, ಒಂದು ಆಂಗಲ್ ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ B ಆ್ಯಂಡ್ Q ಆರ್ ನೋನ್ ಆಂಗಲ್ಸ್, ಗೊತ್ತಿರುವಂಥ ಆಂಗಲ್ಸ್ ಅಂದ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಸೈಡ್ AC ತಗೊಳ್ಳೋಣ. ಫಸ್ಟು AC ಒಂದು ಆಂಗಲ್ ಇದೆ ಆ್ಯಂಡ್ ನಥಿಂಗ್ ಇಸ್ ದೇರ್, ಆಂಗಲ್ ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿ ಅದೇ ರೀತಿ ಇಲ್ಲಿ ಯಾವುದಿದೆ ನೋಡೋಣ, ಆಂಗಲ್ R ಇದೆ, P ಇದೆ. ಸೊ ಹಾಗಾಗಿ RP is equal to, ನೆಕ್ಸ್ಟ್ ಏನು ಇನ್ನೊಂದು ಸೈಡ್ ಏನಾಗುತ್ತೆ, ಹೈಪೋಟನಸ್ ಆಗುತ್ತೆ. ಹೈಪೋಟನಸ್ ಯಾವುದು ಇದರಲ್ಲಿ? AB, ಇಲ್ಲಿ PQ. ಸೊ ಹಾಗಾಗಿ AB ಬೈ PQ. ಅದರಲ್ಲಿ ಇಲ್ಲಿ ಕಂಪೇರ್ ಮಾಡಿದ್ರೆ AC ಬೈ AB, ಇಲ್ಲೇನಾಗುತ್ತೆ, ಹಿಯರ್ ವಿ ಕ್ಯಾನ್ ಕ್ರಾಸ್ ಮಲ್ಟಿಪ್ಲೈ ಬರೀ ಇದೆರಡನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈ ಕನ್ಸಿಡರ್ ಮಾಡ್ಕೊಂಡಾಗ ಏನಾಗುತ್ತೆ, AC ಬೈ AB ಇಸ್ ಈಕ್ವಲ್ ಟು, ಇದನ್ನ ಈ ಕಡೆ ತಗೊಂಡು ಹೋಗ್ತೀನಿ, RPನ ಆಚೆ ತಗೊಂಡು ಹೋಗ್ತೀನಿ. ಅವಾಗ ಏನಾಗುತ್ತೆ, RP ಬೈ PQ ಆಗುತ್ತೆ. ಹೌದಾ? RP ಬೈ PQ ಆರ್ PR ಬೈ PQ, ಕರೆಕ್ಟಾ? ಅಥವಾ ಇದನ್ನ ರಿಅರೇಂಜ್ ಮಾಡ್ಕೊಳ್ಳೋಣ. ಸೊ AC ಬೈ PR, ಇದನ್ನ ಈ ಕಡೆ ಕರ್ಕೊ ಬರ್ತಿದ್ದೀನಿ. ಎಲ್ಲಿದೆ? ನ್ಯೂಮರೇಟರ್ ಇದೆ. ಈ ಕಡೆ ಬಂದಾಗ LHSಗೆ ಬಂದಾಗ ಡಿನಾಮಿನೇಟ್ರಿಗೆ ಬರುತ್ತೆ. PR ಇಸ್ ಈಕ್ವಲ್ ಟು ABನ ಆಚೆ ಕರ್ಕೊಂಡು ಹೋದಾಗ ಏನಾಗುತ್ತೆ, AB ಬೈ PQ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಈ ಎರಡೂ ಸೈಡ್ ಬಂತು ಅಂದರೆ ಎರಡೂ ಸೈಡು ಪ್ರಪೋರ್ಷನಲ್ ಆಗಿದೆ ಅಂತ ಗೊತ್ತಾಯ್ತು ನಮಗೆ. ಓಕೆನಾ? ಈ ಎರಡೂ ಸೈಡನ್ನು ಇದಕ್ಕೆ ಪ್ರಪೋರ್ಷನಲ್ ಅಂತ ಪ್ರೂವ್ ಮಾಡಬೇಕಷ್ಟೆ. ಪ್ರೂವ್ ಮಾಡಿದಾಗ ಏನಾಗುತ್ತೆ, ಈ ಸಿಮಿಲಾರಿಟಿ ಕ್ರೈಟೀರಿಯಾ ಏನು ಹೇಳುತ್ತೆ, ಅಕಸ್ಮಾತ್ ಇದು ಕಂಡೀಷನ್ ಸ್ಯಾಟಿಸ್ಫೈ ಆದರೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆಂಗಲ್ A ವಿಲ್ ಬಿ ಈಕ್ವಲ್ ಟು ಆಂಗಲ್ P, ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಈಕ್ವಲ್ ಆಗುತ್ತೆ. ಆಂಗಲ್ C ವಿಲ್ ಬಿ ಈಕ್ವಲ್ ಟು ಆಂಗಲ್ R. ಅದೇ ರೀತಿ ಆಂಗಲ್ B ವಿಲ್ ಬಿ ಈಕ್ವಲ್ ಟು ಆಂಗಲ್ Q. ಈಗ ನಮಗಿದೆ ಆಂಗಲ್ B ಈಕ್ವಲ್ ಟು ಆಂಗಲ್ Q ಅಂತ ಪ್ರೂವ್ ಮಾಡಿದ್ರೆ ಸಾಕು, ಇನ್ನು ಮಿಕ್ಕಿದ ಎರಡು ಬೇಡ, ಅವಶ್ಯಕತೆ ಇಲ್ಲ. ಆ್ಯಂಡ್ ಆಂಗಲ್ C ಇಸ್ ಈಕ್ವಲ್ ಟು ಆಂಗಲ್ R ಅಂತ ಆಲ್ರೆಡಿ ಗೊತ್ತಿರುತ್ತೆ, ಯಾಕಂದರೆ 90 ಡಿಗ್ರಿ, ಆಂಗಲ್ಸು 90 ಡಿಗ್ರಿ ಇದೆ. ಓಕೆನಾ? ಸೊ ಇಷ್ಟು ನಾಲೆಡ್ಜು ನಮಗೆ ಇದ್ದಷ್ಟು ಬಹಳ ಬಹಳ ಒಳ್ಳೆಯದು. ಯಾವುದು ಟ್ರಯಾಂಗಲ್ಸ್ ಕಾನ್ಸೆಪ್ಟಿನ ನಾಲೆಡ್ಜ್ ಇದಕ್ಕೆ ಬೇಕೇ ಬೇಕು, ಈ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಅಥವಾ ಈ ರೀತಿ ಕ್ವಶನ್ ಸಾಲ್ವ್ ಮಾಡೋದಕ್ಕೆ. ಓಕೆ, ಇವಾಗ ನಾವೇನು ಮಾಡೋಣ, ಇದರ ರೇಷಿಯೋ ಎರಡು ಈಕ್ವಲ್ ಇರೋದ್ರಿಂದ ಈಕ್ವಲ್ ವ್ಯಾಲ್ಯೂ ಗೊತ್ತಿಲ್ಲ. ಅಕಸ್ಮಾತ್ AC ವ್ಯಾಲ್ಯೂ 3 ಆಗಿ ಆಮೇಲೆ PR ವ್ಯಾಲ್ಯೂ 6 ಆಗಿದ್ರೆ 1/2 ಬರೋದು, ಕರೆಕ್ಟ್? ಯಾಕಂದ್ರೆ ಎರಡು ಈಕ್ವಲ್ ಇದೆಯಲ್ಲ. ಆದರೆ ವ್ಯಾಲ್ಯೂಸ್ಗಳು ಗೊತ್ತಿಲ್ಲದಲ್ಲೇ ಇರೋ ಕಾರಣದಿಂದ ಲೆಟ್ ಅಸ್ ಟೇಕ್ ದಿಸ್ ವ್ಯಾಲ್ಯೂ ಆಸ್ ವಾಟ್, ಎಕ್ಸ್ ಅಂತ ತಗೊಳ್ಳೋಣ. ಗೊತ್ತಿಲ್ಲ ಇದರ ರೇಷಿಯೋ ಎಷ್ಟು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾನು ಏನಂತ ತಗೊಂಡಿದ್ದೀನಿ, ಎಕ್ಸ್ ಅಂತ ತಗೊಂಡಿದ್ದೀನಿ. ಆವಾಗ ನಮಗೆ ಯಾವ ಸೈಡ್ ಬೇಕು? ಈಗ ಬೇಕಾಗಿರೋದು CB ಮತ್ತು RQ. CB ಎಲ್ಲಿದೆ? ಇಲ್ಲಿದೆ. RQ ಎಲ್ಲಿದೆ? ಇಲ್ಲಿದೆ. ಆ ಎರಡು ವ್ಯಾಲ್ಯೂಸ್ಗಳನ್ನು ತಿಳಿತಾ ಹೋಗೋಣ. ಯಾವುದ್ರ ಮುಖಾಂತರ? ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ. ಬೈ ಪೈಥಾಗೊರಸ್ ಥಿಯರಮ್. ಓಕೆ, ಸೊ ಈಗ ಇನ್ ಟ್ರಯಾಂಗಲ್ AB, ಓಕೆ, ACB ಯಾವಾಗಲೇ ಆಗಲಿ 90 ಡಿಗ್ರಿ ಆ್ಯಂಗಲ್ನ ಮಧ್ಯದಲ್ಲಿ ಬರೋದಷ್ಟು ಒಳ್ಳೆಯದು, ಬರೀಲೇಬೇಕು. ಓಕೆ, ಸೊ ಇಲ್ಲಿ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ AB ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಅದೇ ರೀತಿ ನನಗೆ ಬೇಕಾಗಿರೋ ವ್ಯಾಲ್ಯೂ ಅದು BC. ಸೊ ಹಾಗಾಗಿ BC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಮೈನಸ್ AC ಸ್ಕ್ವೇರ್. ಹೀಗೆ ಬರ್ಕೊಳ್ತೀನಿ. ಸೊ ಈಗೇನು ಮಾಡ್ತೀನಿ, ರಿಅರೇಂಜ್ ಮಾಡಿ ಬರೋದ್ರೆ BC ಸ್ಕ್ವೇರ್ is equal to BC square is equal to AB square minus AC square. ಕ್ಲಿಯರ್ ಆಯಿತು. ಬಟ್ BC is equal to ಏನಾಗುತ್ತೆ, ರೂಟ್ ಆಫ್ AB ಸ್ಕ್ವೇರ್ ಮೈನಸ್ AC ಸ್ಕ್ವೇರ್. ಈ ರೀತಿ ಬರ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಶನ್ 1. ಓಕೆನಾ? BC ಅಂದರೂ ಒಂದೇ, CB ಅಂದರೂ ಒಂದೇ, ಎರಡು ಸೇಮೆ. ಓಕೆ, ಎಸ್, ಇದು ಒಂದು ಮುಗೀತು.
ಈಗ ನೆಕ್ಸ್ಟ್ ಏನು ಮಾಡೋಣ, ಲೆಟ್ ಅಸ್ ಗೋ ಫಾರ್ ದ ಅನದರ್ ಸೈಡ್, ದಟ್ ಈಸ್ ಆರ್ ಕ್ಯೂ ಇಲ್ಲಿದೆ. ಸೊ ಹಾಗಾಗಿ ಇನ್ ಟ್ರ್ಯಾಂಗಲ್ ಪಿ ಆರ್ ಕ್ಯೂ, ಓಕೆ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್ ಇದೆ. ನನಗೆ ಆರ್ ಕ್ಯೂ ಮಾತ್ರ ಬೇಕು, ಸೊ ಹಾಗಾಗಿ ಇಲ್ಲೇ ಡೈರೆಕ್ಟಾಗಿ ಬರೆದ್ಬಿಡ್ತೀನಿ. ಆರ್ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್, ರಿಅರೇಂಜ್ ಮಾಡಿ ಬರೀತಿರೋದು. ಸೊ ಹಾಗಾಗಿ ಆರ್ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ಲೆಟ್ ಮಿ ಟೇಕ್ ದಿಸ್ ಆಸ್ ಈಕ್ವೇಷನ್ 2. ಓಕೆನಾ? ಎಸ್. ಸೊ ಈಗ ನಮಗೆ ಬಿ ಸಿ ಬೈ ಆರ್ ಕ್ಯೂ ಬೇಕು, ಅಥವಾ ಸಿ ಬಿ ಅಂದರೆ ಬಿ ಸಿ ಬೈ ಆರ್ ಕ್ಯೂ ಬೇಕು. ಹಾಗಾಗಿ ನಾವು ಅದನ್ನು ಡಿವೈಡ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈಕ್ವೇಷನ್ 1 ಡಿವೈಡೆಡ್ ಬೈ ಈಕ್ವೇಷನ್ 2 ಮಾಡ್ಕೊಳ್ಳೋಣ. ಸೊ ಈ ರೀತಿ ಈಕ್ವೇಷನ್ಸ್ಗಳನ್ನು ಡಿವೈಡ್ ಮಾಡಿದಾಗ ನಾಟ್ ಓನ್ಲಿ ಎಲ್ ಎಚ್ ಎಸ್, ಆರ್ ಎಚ್ ಎಸ್ ಅನ್ನು ಕೂಡ ಏನು ಮಾಡಬೇಕು, ನೀವು ಡಿವೈಡ್ ಮಾಡ್ಕೊಳ್ಳೇಬೇಕು. ಸೊ ಹಾಗಾಗಿ ಏನು ಮಾಡ್ಕೊಳ್ಳೋಣ, ಬಿ ಸಿ ಬೈ ಆರ್ ಕ್ಯೂ ಈಸ್ ಈಕ್ವಲ್ ಟು, ಕನ್ಫ್ಯೂಸ್ ಆಗೋದು ಬೇಡ, ಬಿ ಸಿನ ಏನಂತ ಬರೆಯೋಣ, ಸಿ ಬಿ ಅಂತಲೇ ಬರ್ಕೊಬಿಡೋಣ ಇಲ್ಲಿ. ಓಕೆ ಫೈನ್, ಸಿ ಬಿ ಅಂತಲೇ ಬರ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ರೂಟ್ ಎ ಬಿ ಸ್ಕ್ವೇರ್ ಪ್ಲಸ್ ಮೈನಸ್ ಏನಿದೆ ಇಲ್ಲಿ, ಮೈನಸ್ ಎ ಸಿ ಸ್ಕ್ವೇರ್ ಇದೆ. ಓಕೆ, ಡಿವೈಡೆಡ್ ಬೈ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್, ಈ ರೀತಿ ಇದೆ. ಸೊ ಹಾಗಾಗಿ ಇಲ್ಲಿ ಇಷ್ಟನ್ನೆಲ್ಲ ಮಾಡ್ತಿರೋದು ಏನಕ್ಕೆ ಸರ್ ಅಂತ ಹೇಳಿದ್ರೆ, ಸಿ ಈ ವ್ಯಾಲ್ಯೂಗೆ ಇದು ಈಕ್ವಲ್ ಅಂತ ಪ್ರೂವ್ ಮಾಡೋದಕ್ಕೆ. ಇದು ಈ ವ್ಯಾಲ್ಯೂಗೆ ಈಕ್ವಲ್ ಆಗಬೇಕು ಅಂದರೆ ಸಿ ಬಿ ಬೈ ಆರ್ ಕ್ಯೂ ಶುಡ್ ಬಿ ಈಕ್ವಲ್ ಟು ಎಕ್ಸ್. ಎಕ್ಸಿಗೆ ಈಕ್ವಲ್ ಆದರೆ ಮುಗಿದೋಯ್ತು. ಈಗ ಸಿ ಎ ಸಿ ಇದೆ, ಇಲ್ಲಿ ಎ ಬಿ ಇದೆ, ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಪಿ ಕ್ಯೂ ವ್ಯಾಲ್ಯೂ ಇದೆ. ಸೊ ಹಾಗಾಗಿ ನಾವೇನು ಮಾಡೋಣ, ಲೆಟ್ ಅಸ್ ಟೇಕ್ ದಿಸ್ ಎ ಸಿ ಇನ್ ಟರ್ಮ್ಸ್ ಆಫ್, ಇಲ್ಲಿ ಬರ್ಕೊಳ್ತೀನಿ ನೋಡಿ, ಇಲ್ಲಿ ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎಕ್ಸ್. ಹೌದಾ? ಸೊ ಅವಾಗ ನಾನೇನು ಬರಿಬೋದು, ಎ ಸಿ ಜಾಗದಲ್ಲಿ ಇಲ್ಲಿ ಬರುವಂತಹ ಎ ಸಿ ವ್ಯಾಲ್ಯೂದಲ್ಲಿ ನಾನೇನು ಬರ್ಕೋಬೋದು, ಎ ಸಿ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಪಿ ಆರ್ ಅಂತ ಬರಿಬೋದು. ಕರೆಕ್ಟಾ? ಎಸ್. ಸೊ ಇವಾಗ ನಾವೇನು ಬರ್ಕೊಳ್ಳೋಣ, ಇಲ್ಲಿ ನೋಡಿ, ಇಲ್ಲಿ ಬರೆಯೋಣ, ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಜಾಗದಲ್ಲಿ ಏನು ಬರಿಬೋದು ಮಕ್ಕಳೇ, ಎಕ್ಸ್ ಇಂಟು ಪಿ ಆರ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಡಿವೈಡೆಡ್ ಬೈ, ಅಂದರೆ ಎರಡು ವ್ಯಾಲ್ಯೂನ ಸೇಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಸೊ ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಳೋಣ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್. ಇದು ಒಂದ್ಸಲ ಈ ವ್ಯಾಲ್ಯೂಗೆ ಈಕ್ವಲ್, ಇನ್ನೊಂದ್ಸಲ ಈ ವ್ಯಾಲ್ಯೂಗೆ ಈಕ್ವಲ್ ಅಂತ ತಗೋಬೇಕು. ತಗೊಂಡಾಗ ಏನಾಗುತ್ತೆ, ಈಗ ಆಲ್ರೆಡಿ ನ್ಯೂಮರೇಟ್ರಲ್ಲಿ ಪಿ ಆರ್ ಇದೆ, ಸೊ ಡಿನಾಮಿನೇಟ್ರಲ್ಲಿ ಪಿ ಆರ್ ಇದೆ, ಪಿ ಕ್ಯೂ ಇದೆ, ನ್ಯೂಮರೇಟ್ರಲ್ಲಿ ಎ ಬಿ ಇದೆ. ಸೊ ಹಾಗಾಗಿ ಪಿ ಕ್ಯೂನ ಈ ಕಡೆ ತಗೊಂಡು ಹೋಗೋಣ. ಓಕೆನಾ? ಸೊ ಪಿ ಕ್ಯೂನ ಈ ಕಡೆ ತಗೊಂಡು ಹೋದ್ರೆ ಪಿ ಕ್ಯೂನ ಎ ಬಿ ಟರ್ಮಲ್ಲಿ ಬರೀಬೇಕು ನಾವು ಅಷ್ಟೇ. ಸೊ ಪಿ ಕ್ಯೂನ ಈ ಕಡೆ ತಗೊಂಡು ಹೋದ್ರೆ ಏನಾಗುತ್ತೆ, ದಟ್ ಈಸ್ ಎ ಬಿ ಎಕ್ಸ್ ಕೆಳಗಡೆ ಬರುತ್ತೆ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗುತ್ತೆ. ಕರೆಕ್ಟ್? ಎಸ್, ಫೈನ್. ಇವಾಗ ಸಿ ಲುಕ್ ಹಿಯರ್, ಇಲ್ಲೇನು ಬರೀಬೋದು, ರೂಟ್ ಆಫ್ ಪಿ ಆರ್ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ಇದೆ, ಪಿ ಕ್ಯೂ ಜಾಗದಲ್ಲಿ ಏನಿದೆ, ಎ ಬಿ ಬೈ ಎಕ್ಸ್ ಹೋಲ್ ಸ್ಕ್ವೇರ್, ಎ ಬಿ ಬೈ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್, ಪಿ ಆರ್ ಹೋಲ್ ಸ್ಕ್ವೇರ್. ಕ್ಲಿಯರಾ? ಓಕೆ. ಸೊ ಇದು ಹೋಲ್ ಸ್ಕ್ವೇರ್ ಬರಲಿಲ್ಲ ಅಂದರೂ ತೊಂದರೆ ಇಲ್ಲ. ಎಸ್. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣ, ಜಸ್ಟ್ ಸಿಂಪ್ಲಿಫಿಕೇಶನ್, ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್. ಓಕೆ, ಎಕ್ಸೇ ಬೇರೆ ವ್ಯಾಲ್ಯೂ, ಪಿ ಆರೇ ಬೇರೆ ವ್ಯಾಲ್ಯೂ. ಪಿ ಆರ್ ಅಂದರೆ ಲೆಂತ್. ಇಲ್ಲೇನಾಗುತ್ತೆ, ಸಿ ಹಿಯರ್ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇದೆ, ಸೊ ಇಲ್ಲೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ಪಿ ಆರ್ ಸ್ಕ್ವೇರ್, ಹಾಗೆ ಬರ್ಕೊಳ್ತೀನಿ, ಪಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 1. ಒನ್ಸ್ ಅಗೇನ್ ಫ್ರಾಕ್ಷನ್ ಸಿಕ್ತು, ಫ್ರಾಕ್ಷನ್ ಸಿಕ್ಕಿದಾಗ ಏನು ಮಾಡಬೇಕು, ಎಲ್ ಸಿ ಎಮ್ ತೊಗೋಬೇಕು. ಲೆಟ್ ಅಸ್ ಟೇಕ್ ದ ಎಲ್ ಸಿ ಎಮ್, ಇಲ್ಲೇ ತೊಗೊಬಿಡೋಣ ಎಲ್ ಸಿ ಎಮ್ನ. ಓಕೆ, ಎಸ್, ಫೈನ್. ಸೊ ಈಗ ಎ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್, ಸಿ ಇಯರ್ ಏನಿಲ್ಲ ಅಂತ ಹೇಳಿದ್ರೇನು, ಎಲ್ ಸಿ ಎಮ್ಮು ಎಕ್ಸ್ ಸ್ಕ್ವೇರ್ ಮತ್ತು 1ಗೆ ಏನಾಗುತ್ತೆ, ಎಲ್ ಸಿ ಎಮ್ಮು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇಲ್ಲೇನು ಉಳಿಯುತ್ತೆ, ಎ ಬಿ ಸ್ಕ್ವೇರ್ ಉಳಿಯುತ್ತೆ ಮೈನಸ್ ಇಲ್ಲೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಅಂದರೆ ಎಕ್ಸ್ ಸ್ಕ್ವೇರ್ ಇಂಟು ಪಿ ಆರ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಆಗುತ್ತೆ. ಓಕೆ, ಈ ರೂಟು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಇರುತ್ತೆ. ಓಕೆ, ಎಸ್. ಸೊ ಈಗ ನೆಕ್ಸ್ಟು ಐ ವಿಲ್ ರಬ್ ದಿಸ್ ಒನ್. ನಾವೀಗೇನು ಪ್ರೂವ್ ಮಾಡಬೇಕು, ಎ ಸಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ ಬೈ ಆರ್ ಪಿ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಆಲ್ರೆಡಿ ಸಿಕ್ಕಿದೆ, ಅದು ಸಿ ಬಿ ಬೈ ಆರ್ ಕ್ಯೂ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಇದು ಒಂದು ಸ್ವಲ್ಪ ನೆನಪಿರಲಿ. ಓಕೆ, ಸೊ ಐ ವಿಲ್ ರಬ್ ದಿಸ್ ಒನ್ ಹಿಯರ್. ಎಸ್. ಸೊ ಈಗ ಸಿಂಪ್ಲಿಫಿಕೇಶನ್ ಮತ್ತೆ ಮಾಡ್ತಾ ಹೋದರೆ ಸಿ ಬಿ ಡಿವೈಡೆಡ್ ಬೈ ಆರ್ ಕ್ಯೂ, ಅದೇ ಬರ್ಕೊಳ್ತೀನಿ, ಸಿ ಬಿ ಡಿವೈಡೆಡ್ ಬೈ ಆರ್ ಕ್ಯೂ ಈಸ್ ಈಕ್ವಲ್ ಟು
ಇಲ್ಲೇನಾಗುತ್ತೆ, ಸಿ ಈ ಸ್ಕ್ವೇರ್ ರೂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ. ಈ ಸ್ಕ್ವೇರ್ ರೂಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನ್ಯೂಮರೇಟರ್ ಹಾಗೆ ಇರುತ್ತೆ, ಎ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ಕರೆಕ್ಟಾ? ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಇದನ್ನು ಸ್ಕ್ವೇರ್ ರೂಟನ್ನು ಡಿವೈಡ್ ಮಾಡ್ಕೊಳ್ಳಿ, ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನ್ಯೂಮರೇಟರ್ಗೆ ಡಿನಾಮಿನೇಟರ್ಗೆ. ಇಲ್ಲೇನಾಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೇನು ಉಳಿಯುತ್ತೆ, ಎಕ್ಸ್ ಮಾತ್ರ ಉಳಿಯುತ್ತೆ. ಓಕೆ ಫೈನ್, ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳೋಣ. ಓಕೆ ಎಸ್. ಸೊ ಈಗ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ, ಇಲ್ಲೇನಾಗುತ್ತೆ, ಇಫ್ ನಥಿಂಗ್ ಈಸ್ ದೇರ್ ಮೀನ್ಸ್ ವಾಟ್, ಇಲ್ಲಿ 1 ಆಗುತ್ತೆ. ಇಲ್ಲೊಂದು ಫ್ರಾಕ್ಷನ್ನು ಮೇಲ್ಗಡೆ ನ್ಯೂಮರೇಟರ್ ಒಂದು ಫ್ರಾಕ್ಷನ್, ವಿ ಹ್ಯಾವ್ ಟು ಟೇಕ್ ದ ರೆಸಿಪ್ರೋಕಲ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್. ಓಕೆ ಎಸ್. ಸೊ ಇವಾಗ ಏನು ಮಾಡ್ಬೋದು ನಾವು, ಇಲ್ಲಿ ನೋಡಿ ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್, ರೂಟ್ ಆಫ್ ಎ ಬಿ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್, ಇದು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್? ಸೊ ಅವೆರಡು ವ್ಯಾಲ್ಯೂ ಸೇಮ್ ಬರ್ಕೊಳ್ಳೋದಕ್ಕೋಸ್ಕರ ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಅನ್ನು ಬರ್ಕೊತಾ ಹೋಗ್ತಾ ಇದ್ವಿ ಅಷ್ಟೇ. ಓಕೆ ಎಸ್. ಇಲ್ಲೇನು ಉಳಿಯುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಏನಾಯಿತು, ಎಕ್ಸ್ ಆಯಿತು. ಸೊ ಹಾಗಾಗಿ ಸಿ ಬಿ ಬೈ ಆರ್ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಆಯಿತು. ನಾವು ಪ್ರೀವಿಯಸ್ಲಿ ಇಲ್ಲಿ ಬರೆದಿದ್ದೆ, ನಾನು ಏನಂತ ಬರೆದಿದ್ದೆ, ಸಿ ಎರಡು ಸೈಡ್ಸು, ದಟ್ ಈಸ್ ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು AC by PR is equal to AB by PQ is equal to X. But this X is equal to CB by PQ. So ಹಾಗಾಗಿ ಇಲ್ಲಿ C is equal to CB by RQ. This X is equal to CB by RQ. So ಹಾಗಾಗಿ CB by RQ ಬರಿಬಹುದು. ಓಕೆ ಎಸ್. ಸೊ ಇಲ್ಲಿ ನಾನು ಇದನ್ನು ರಬ್ ಮಾಡ್ಕೊಬಿಡ್ತೀನಿ. ಇಲ್ಲಿ ಟ್ರಯಾಂಗಲ್ ಬರ್ಕೊಳ್ಳೋಣ ಮತ್ತೆ. ಸೊ ಇಲ್ಲಿ ಟ್ರಯಾಂಗಲ್ ಬರ್ಕೊಳ್ಳೋಣ. ಟ್ರಯಾಂಗಲ್ ಹೇಗಿತ್ತು, ಈ ರೀತಿ. ಓಕೆ. ಸೊ ಹಿಯರ್ ದ ಆ್ಯಂಗಲ್ ವಾಸ್, ದಿಸ್ ಈಸ್ ಬಿ, ದಿಸ್ ಈಸ್ ಕ್ಯೂ. ಇದೇನಿತ್ತು, ಎ ಇತ್ತು, ಸಿ ಇತ್ತು, ಇದು ಪಿ ಇತ್ತು, ಕ್ಯೂ ಪಿ ಆರ್ ಇತ್ತಲ್ವಾ. ಓಕೆ. ಸೊ ಈಗ ನೋಡಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ವಿ ಕ್ಯಾನ್ ಸೇ ದಟ್ ಬೈ ದಿಸ್ ಈಕ್ವೇಷನ್, ಲೆಟ್ ಮಿ ಟೇಕ್ ದಿಸ್ ಈಕ್ವೇಷನ್ ಆಸ್ ಈಕ್ವೇಷನ್ 1. ಬೈ ದಿಸ್ ಈಕ್ವೇಷನ್ ವಿ ಕ್ಯಾನ್ ಸೇ ದಟ್ ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು CB by RQ. Okay. So nodi AC by PR, this side divided by this side, and AB means what, hypotenuse divided by hypotenuse. Okay, is equal to CB, another side, that is adjacent divided by adjacent. If three corresponding sides are proportional, then the corresponding angles are equal. ಯಾವುದು corresponding angles? Angle C ಗೆ angle R. Okay. ಸೊ ಅದೇ ರೀತಿ ಆ್ಯಂಗಲ್ ಎಗೆ ಆ್ಯಂಗಲ್ ಪಿ, ಅದೇ ರೀತಿ ಲಾಸ್ಟಲ್ಲಿ ಆ್ಯಂಗಲ್ ಬಿಗೆ ಆ್ಯಂಗಲ್ ಕ್ಯೂ. ಓಕೆ. ಸೊ ದಿಸ್ ಒನ್ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಪ್ರೂವ್ ಆ್ಯಂಡ್ ವಿ ಕ್ಯಾನ್ ಸೇ ದಟ್ ಹೆನ್ಸ್ ಪ್ರೂವ್ಡ್. ಸೊ ನಿಯರ್ಲಿ 4 ಮಾರ್ಕ್ಸ್ ಕ್ವಶನ್ನು ಆರ್ 3 or 4 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಸೊ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಹಾಗಾಗಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಬ್ಬರು ವೀವರ್ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರು, ಹಾಗಾಗಿ ನಾನು ಇದನ್ನು ಸಾಲ್ವ್ ಮಾಡಿದ್ದೀನಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಏನು ಮಾಡಬೇಕು ಅಂದರೆ ಟ್ರಿಗ್ನೋಮೆಟ್ರಿಕ್ ಜೊತೆಗೆ ಟ್ರಯಾಂಗಲ್ಸ್ ಕಾನ್ಸೆಪ್ಟನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಅದರಲ್ಲಿ ಯಾವ ಒಂದು ಥಿಯರಮ್ ಅಂದರೆ SSS ಸಿಮಿಲಾರಿಟಿ ಕ್ರೈಟೀರಿಯಾ. ಓಕೆ. ಲೆಂತಿ ಪ್ರಾಬ್ಲಮು, ಬಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಒಂದು 3 to 4 ಟೈಮ್ಸ್ ನೀವು ಇದನ್ನು ಕ್ಲೀನಾಗಿ ಸಾಲ್ವ್ ಮಾಡಿ. ಓಕೆ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಅಥವಾ ಫೀಡ್ಬ್ಯಾಕ್ ಹಾಕಿ. ಸೊ ಮತ್ತೊಂದು ಸಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿಂದ ಪ್ರೀವಿಯಸ್ ಇಲ್ಲೇನು ನಾನು ರಬ್ ಮಾಡಿದ್ದೀನಿ ಅದನ್ನು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಮತ್ತೆ ಇನ್ನು ಕಂಟಿನ್ಯೂಷನ್ ನೀವು ನೋಡ್ತಾ ಹೋಗಿ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಕಮೆಂಟ್ ಮಾಡಿ, ದಯವಿಟ್ಟು ಫೀಡ್ಬ್ಯಾಕ್ ಹಾಕಿ. ನಮಸ್ತೆ.